ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನರ್ಸರಿಯಿಂದ ತಂದ ಗುಲಾಬಿ ಗಿಡದಲ್ಲಿ ಆಗಿರುವ ಹೂವನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇದೊಂದು ಹುಳ ತಿಂದು ಇತ್ತು, ಮತ್ತು ಬಾಕಿ ಇರುವ ಹೂವೆಲ್ಲ ತುಂಬ ಚೆನ್ನಾಗಿ ಅರಳಿ ಬಂದಿದೆ. ನೋಡಿ, ತುಂಬ ಅಂದರೆ ತುಂಬ ದೊಡ್ಡ ಸೈಜ್ ಆಗಿದೆ ಇದರಲ್ಲಿ. ನಾನು ಈ ಗುಲಾಬಿ ಗಿಡವನ್ನು ದೊಡ್ಡ ಪಾಟಲ್ಲಿ, ಸಿಮೆಂಟ್ ಪಾಟ್ನಲ್ಲಿ ಹಾಕಿದ್ದು. ನೋಡಿ, ಹೂವು ಅರಳುತ್ತಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೈಜು ಕೂಡ ತುಂಬ ದೊಡ್ಡದಿದೆ ಫ್ರೆಂಡ್ಸ್. ನಾನು ಇದು ರಿಪೋರ್ಟ್ ಮಾಡುವಾಗ ಮಣ್ಣು, ಮರಳು ಮತ್ತು ಸಗಣಿ ಹೊಡಿ ಮಿಕ್ಸ್ ಮಾಡಿ ರಿಪೋರ್ಟ್ ಮಾಡಿರೋದು. ಅದರೊಟ್ಟಿಗೆ ತೆಗೆದಿರುವ ಮತ್ತೊಂದು ಹೂವಿನ ಗಿಡ ಇದು, ಪಿಂಕ್ ಕಲರ್ ಇರೋದು. ಇದರಲ್ಲಿ ಕೂಡ ಮೊಗ್ಗು ತುಂಬ ಆಗಿದೆ. ಇದಕ್ಕೆ ಕೂಡ ನಾನು ಫರ್ಟಿಲೈಸರ್ ಯೂಸ್ ಮಾಡಿರೋದು ಸಗಣಿ ಹುಡಿಯೇ. ಇದು ಸ್ವಲ್ಪ ದಿವಸ ಕಳೆದಾಗ ಈ ಥರ ಅರಳಿ ಬಂತು. ನೋಡಿ, ಇದು ಕೂಡ ದೊಡ್ಡ ಸೈಜು. ನೋಡಿ, ನನ್ನ ಕೈಯಲ್ಲಿ ಎಷ್ಟು ಹಿಡಿಯುವಾಗ ಎಷ್ಟು ದೊಡ್ಡದಿದೆ ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ, ತುಂಬ ಚೆನ್ನಾಗಿರುವ ಕಲರ್ ಫ್ರೆಂಡ್ಸ್. ಇದು ಡಾರ್ಕ್ ಪಿಂಕ್ ಕಲರ್. ಇದು ವಿಡಿಯೋದಲ್ಲಿ ಸ್ವಲ್ಪ ಚೇಂಜ್ ಬರ್ತಾ ಇದೆ ಕಲರು. ನನಗಂತೂ ತುಂಬಾ ಖುಷಿಯಾಯಿತು ಈ ಥರ ದೊಡ್ಡ ದೊಡ್ಡ ಹೂವಾದಾಗ. ನಾನು ಸುಮಾರು ಗಿಡ ತೆಗೆದಿದ್ದೀನಿ, ಬಟ್ ಇಷ್ಟು ದೊಡ್ಡ ಸೈಜು ಹೂವಾಗಿರೋದು ಇದು ಫಸ್ಟ್ ಟೈಮ್ ಫ್ರೆಂಡ್ಸ್. ನಾನು ಚಿಕ್ಕ ಸೈಜ್ ಪಾಟ್ನಲ್ಲಿ ನೆಟ್ಟಿರೋದು ಬಾಕಿ ಎಲ್ಲ ಗಿಡ ಕೂಡ. ಇದು ನನ್ನ ವೈಲೆಟ್ ರೋಸು. ತುಂಬ ಒಳ್ಳೆ ಸ್ಮೆಲ್ ಇದೆ ಇದಕ್ಕೆ. ಮತ್ತು ನನ್ನ ಹತ್ರ ಬಟನ್ ರೋಸ್ ಇದೆ, ವೈಟ್ ಬಟನ್ ರೋಸ್ ಇದು. ಇದರಲ್ಲಿ ಕೂಡ ಈಗ ಚೆನ್ನಾಗಿ ಹೂವು ಬಂದಿದೆ. ಮತ್ತು ಇದು ಒಂದು ರೆಡ್ ಕಲರು, ಇದು ಕಾಶ್ಮೀರ್ ರೋಸು. ಇದರಲ್ಲಿ ಕೂಡ ತುಂಬ ಹೂವು ಆಗುತ್ತೆ. ಈ ಹೂವೆಲ್ಲ ಕಾಣಲಿಕ್ಕೆ ತುಂಬ ಚೆನ್ನಾಗಿದೆ. ಇದು ಬೇರೊಂದು ಊರ ಗುಲಾಬಿ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.